ನಮಸ್ತೆ ನಮಸ್ಕಾರ, ಮತ್ತೊಮ್ಮೆ ಎಲ್ರಿಗೂ KSK ವ್ಲಾಗ್ಸ್ಗೆ ಸ್ವಾಗತ. ಹೇಗಿದ್ದೀರಾ ಫ್ರೆಂಡ್ಸು? ಎಲ್ಲರೂ ಚೆನ್ನಾಗಿದ್ದೀನಂತ ಭಾವಿಸ್ತೀನಿ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ವ್ಲಾಗ್ ಯಾವುದ್ರ ಬಗ್ಗೆ ಅಂತ. ನೋಡಿ, ನಿಮ್ಮ ಕಣ್ಮುಂದೆನೇ ಕಾಣಿಸ್ತಾ ಇದೆ ಟ್ರಯಂಫ್ ಸ್ಪೀಡ್ 400. ಇವತ್ತು ನಮ್ಮ ತಮ್ಮ ಇದ್ರ ಡೆಲಿವರಿನ ತೊಗೊಳ್ತಾ ಇದ್ದಾನೆ. ಸೊ ವ್ಲಾಗು ಅದ್ರ ಬಗ್ಗೆನೇ, ಬನ್ನಿ ನೋಡೋಣ. ಮೊದಲು ನಿಮಗೆ ಬೈಕಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಬೈಕಿನ ಇಂಜಿನ್ ಬಂದುಬಿಟ್ಟು 398 cc ಹಾಗೂ 40 ಪಿಸ್ಟನ್ ಸ್ಪೀಡು ಮತ್ತು 6 ಸ್ಪೀಡು ಗಿಯರ್ ಬಾಕ್ಸ್ ಕೂಡ ಇದೆ. ಇದಕ್ಕೆ ಹೇಳ್ದಂಗೆ 10:10ವರೆಗೆ ಶೋರೂಮ್ ಕಡೆಗೆ ಬಂದ್ವಿ ಬೈಕ್ನ ಡೆಲಿವರಿ ತೊಗೊಳ್ಳಿಕ್ಕೆ. ಸೊ ಈ ಶಾರ್ಟ್ನ ಮುಂಚೆನೇ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಇವಾಗ ವ್ಲಾಗಿಗೆ ಬನ್ನಿ, ವ್ಲಾಗ್ ನೋಡೋಣ. ಸೊ ಇದು ಮಂಗಳೂರಿನ ಟ್ರಯಂಫ್ ಶೋರೂಮು. ಇದು ಎಲ್ಲಿರುತ್ತೆ ಅಂತ ಕೇಳಿದ್ರೆ ಪಡೀಲ್ ಹತ್ರ. ಒಳಗಡೆ ನೋಡಿ ಎಷ್ಟು ಸಕ್ಕತ್ತಾಗಿದೆ, ಫುಲ್ಲು ಲೈಟಿಂಗು ಇಲ್ಲೆಲ್ಲ. ಮೊದಲು ಮಾಡಬೇಕಿರೋ ಕೆಲಸನೇ ಇದು. ಅದು ನೀವು ಫಿನಾನ್ಸಲ್ಲಿ ಮಾಡ್ತಿದ್ದೀರಾ ಅಂದರೆ ಬೈಕು ಒಂದಿಷ್ಟು ರಾಶಿ ಪೇಪರ್ಗಳಿಗೆ ಸೈನ್ ಆಗ್ತಾ ಕೂರ್ಬೇಕು ಗುರು. ನೋಡಿ, ಸೈನ್ ಆಗ್ತಾ ಇದ್ರು ನಮ್ಮ ತಮ್ಮ. ಒಂದು 10-20 ನಿಮಿಷ ಸೈನ್ ಹಾಕಿದ್ಮೇಲೆ ಕೊನೆಗೆ ಬೈಕ್ ಡೆಲಿವರಿ ಆಯಿತು. ಪ್ರತಿಯೊಬ್ಬ ಹುಡುಗನ ಜೀವನದಲ್ಲೂ ಒಂದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಇದನ್ನ. ಸ್ವಂತವಾಗಿ ಬೈಕ್ ಖರೀದಿಸೋದು. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋರು ಹಲವರು ಇರ್ತಾರೆ ಗುರು. ಬಟ್ ತಾನಾಗೆ ದುಡ್ಡು ಸಂಪಾದಿಸಿ ತಗೊಳ್ತಾರಲ್ಲ, ಅದೊಂದು ಹೆಮ್ಮೆ. ಅದ್ರ ಕಲರು, ಅದ್ರ ಸ್ಟೈಲು ಸೈಕ್ ಆಗಿದೆ ಗುರು. ನೋಡಿ, ಕೆಲವು ಫೋಟೋಸ್ ಕ್ಲಿಕ್ ಮಾಡಿದ್ದು ನಾವಲ್ಲಿ. ಅದೇ ಥರ ಇವ್ರು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು, ಯಾವ್ದ್ಯಾವುದು ಯೂಸ್ ಆಗುತ್ತೆ ಅಂತೆಲ್ಲ. ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ಇದೆ ಅಂತ ಅವಾಗಲೇ ಗೊತ್ತಾಗಿದ್ದು ಗುರು ನಮಗೆ. ಒಂದು ಇನ್ಫೋ ಬಟನ್ ಅಂತ ಇದೆ, ಅದನ್ನು ಯೂಸ್ ಮಾಡಿ ಅವರು ಸೆಟ್ಟಿಂಗ್ಸ್ನೆಲ್ಲ ಚೇಂಜ್ ಮಾಡ್ತಿದ್ರು. ಅದರ ಹೆಡ್ಲೈಟ್ ನೋಡಿ ಎಷ್ಟು ಸೈಕ್ ಆಗಿದೆ. ಒಟ್ಟಿಗೆ ಹಜಾರ್ಡ್ ಲೈಟ್ಸು ಕೊಟ್ಟಿದ್ದಾರೆ. ಕೆಲವು ಬೈಕ್ಗಳಲ್ಲಿ ಹಜಾರ್ಡ್ ಲೈಟ್ಸ್ ಬರೋದೇ ಇಲ್ಲ. ನೋಡಿ, ಕೀ ಹಾಕಿದ್ರು. ಇದ್ರ ಸೌಂಡ್ ಕೇಳೋಣ ಹೆಂಗಿದೆ ಅಂತ. ನೋಡಿ ಎಷ್ಟು ಕ್ರಿಸ್ಪಾಗಿ ಬರ್ತಿದೆ ಅದ್ರ ಸೌಂಡು. ಬುಲೆಟು ಮತ್ತು ಈ ಥರದ ಸ್ಕ್ಯಾಮ್ಲರ್ ಗಾಡಿಗಳಲ್ಲಿ ಮಾತ್ರ ಸಿಗೋದು ನಿಮಗೆ. ಅಲ್ಲಿಂದ ಮೊದಲು ಬೈಕ್ನ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಪೂಜೆ ಮಾಡಿಸಿದ್ವಿ. ಹಾಗೆ ತೆಂಗಿನಕಾಯಿ ಕೂಡ ಹೊಡೆದ್ವಿ. ತೆಂಗಿನಕಾಯಿ ಯಾಕಪ್ಪ ಹೊಡೆಯೋದು ಅಂತ ಕೇಳಿದ್ರೆ, ಯಾರ್ದು ದೃಷ್ಟಿ ಬೀಳದೆ ಇರಲಿ ಅಥವಾ ಏನು ದುರಂತಗಳು ಅಪಘಾತಗಳೆಲ್ಲ ಆಗದೆ ಇರಲಿ ಅಂತ. ಟೋಕನ್ ಎಲ್ಲ ತೊಗೊಂಡಾಗಿದ್ಮೇಲೆ ಭಟ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿ ತನಕ ಸುಮ್ಮನೆ ಒಂದು ಆಲ್ರೌಂಡ್ ವ್ಯೂನ ನೋಡಿ ಬೈಕಿಂದು ಎಷ್ಟು ಸೈಕ್ ಆಗಿದೆ ಅಂತ. ಮುಂದೆಯಿಂದ ನೋಡಬೇಕಾದ್ರೆ ಸೇಮ್ ಗುರು, ಸುವರ್ಣ ಅದೇ ಲುಕ್ ಇದಕ್ಕೆ. ನಿಮಗೂ ನಾನು ಹೇಳಿದ್ದು ಸರಿ ಅಂತ ಅನ್ಸಿದ್ರೆ ಕಮೆಂಟಲ್ಲಿ ಹಾಕ್ಬಿಡಿ ಗುರುಗಳೇ. ಅದೇ ಥರ ಇದ್ರ ಟ್ಯಾಂಕ್ನ ನೋಡ್ತಾ ಇದ್ರೆ ನಿಮಗೆ ರಾಯಲ್ ಎನ್ಫೀಲ್ಡ್ GTದು ಲುಕ್ಕು ಕೂಡ ಇದೆ ಇದಕ್ಕೆ. ಕೊನೆಗೂ ಭಟ್ರು ಗಂಧನೆಲ್ಲ ಹಚ್ಚಿ ರೆಡಿ ಮಾಡಿದ್ರು ಬೈಕ್ನ. ನೆಕ್ಸ್ಟು ಆರತಿ ಬೆಳಗಿಸ್ಬೇಕು ಬೈಕ್ಗೆ. ಸೊ ಅದನ್ನೂ ಮಾಡಿದ್ದಾಯಿತು ನೋಡಿ. ಆರತಿ ಬೆಳಗಿಸಿದ್ದಾಯಿತು. ಇನ್ನು ತೆಂಗಿನಕಾಯಿ ಹೊಡೆಯೋದು. ಇನ್ನೊಂದು ಕೊನೆ ಕಾರ್ಯಕ್ರಮ ಕೂಡ ಇದೆ, ನಿಮ್ಗೆ ಗೊತ್ತಿರ್ಬೋದು. ನಿಂಬೆಹಣ್ಣು ತುಳ್ಕೊಂಡು ಹೋಗಬೇಕು ಗಾಡಿಯಿಂದ, ಅದನ್ನು ಮಾಡಿದ್ದಾಯಿತು. ಹಾಗೆ ಖುಷಿಯಾಗಿ ಎಲ್ಲ ಕಾರ್ಯಕ್ರಮ ಮುಗ್ದೋಯ್ತು ಗುರು. ಇಲ್ಲಿಗೆ ವ್ಲಾಗ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಪ್ಪದೆ ಆ ಬೆಲ್ ಬಟನ್ನು ಒತ್ತಿಬಿಡಿ. ವಿಡಿಯೋ ನೋಡಿದ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದ.